ಇದು ಬಹಳ ಜನ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ. ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ, ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಇದು ಬಹಳ ನಿರಾಶಾದಾಯಕವಾದಂತಹ ಭಾಷಣ. ಬಸವರಾಜ ಬೊಮ್ಮಾಯಿಯವರು ಹಿಂದೆಂದೂ ಇಂಥ ಭಾಷಣವನ್ನು ಕೇಳಿರಲಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಬಹುಶಃ ಒಂದು ವೇಳೆ ರಾಜ್ಯಪಾಲರು ಅವ್ರ ಒಳ್ಳೆತನವನ್ನು ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ನೀವು ಏನ್ ಬೇಕಾದ್ರೂ ಹೇಳಿ, ಈಗ ಅಲ್ಲೇ ಹೇಳಿದಿರಿ, ಬೇಕಾದ್ರೂ ಹೇಳಿ, ಈಗ ನೀವು ಹೇಳಿದ್ರಲ್ಲ ಅಭಿನಂದನೆ, ಅದಕ್ಕೆಲ್ಲ ಉತ್ತರ ಕೊಡೋಣ. ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಳ್ಳಲ್ಲ. ನಾವು ಅದನ್ನ ಯಾರ ಒಳ್ಳೆತನೂ ದುರುಪಯೋಗ ಮಾಡ್ಕೊಳ್ಳಲ್ಲ. ನಿಮ್ಮ ಒಳ್ಳೆತನೂ ದುರುಪಯೋಗ ಮಾಡ್ಕೊಳಕ್ ಹೋಗಲ್ಲ. ನಿಮ್ಮ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ. ನಾವು ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ ನಿಮ್ಮ ಒಳ್ಳೆತನನ? ಅಲ್ಲ, ನಮ್ಮ ಒಳ್ಳೆತನ ದುರುಪಯೋಗ ನಿಮ್ಗೆ ಮಾಡಕೊಳಕ್ಕಾಗಲ್ಲ, ನಿಮ್ಮ ಒಳ್ಳೆತನ ನಮ್ಗೆ ಮಾಡಕ್ಕಾಗಲ್ಲ. ಆದ್ರೆ ರಾಜ್ಯಪಾಲರದು ಅವರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಈಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಯಾಕೆ ಹೇಳ್ತಾ ಇದ್ದಾರೆ, ರಾಜ್ಯಪಾಲರ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯದೆಲ್ಲ ನೋಡ್ತಾರೆ. ಅದರಿಂದ ನಮ್ಮ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ, ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅಭಿನಂದಿಸೋದು ನೀವು ತಡ್ಕೊಳಕ್ ಆಗ್ತಾ ಅಲ್ಲ, ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವ್ರು ಅಭಿನಂದಿಸೋದು ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಒಳ್ಳೆಯವರು ಇದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಬಾಯಿಂದ ಏನೇನೆಲ್ಲ ಹೇಳಿಸ್ಬೇಕು ಸೇರಿಸಿ ಹೇಳಿಸಿದ್ರಿ ಅಂತ ಹೇಳೋದು ಅಷ್ಟೇ, ಬೇರೆ ಏನಿಲ್ಲ. ರಾಜ್ಯಪಾಲರು ಇವರು ಏನು ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ನಿಜವನ್ನೇ ಹೇಳಿದ್ದಾರೆ, ಸತ್ಯವನ್ನೇ ಹೇಳಿದ್ದಾರೆ. ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ಯಾಕಂತಂದ್ರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ, ಜನರನ್ನ ತಲುಪಿದಾವೆ. ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ. ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಸರ್, ಒಂದ್ ನಿಮಿಷ, ನಾವೇನ್ ಸುಳ್ಳು ಹೇಳಿದ್ದೇವೆ ಅಂತ ಹೇಳಿದ್ದಿಲ್ಲ. ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು, ಅವರ ತಮ್ಮ ಭಾಷಣದಲ್ಲಿ 10 ಸರ್ತಿ ಹೇಳಿದ್ರು, ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿಲ್ಲ ಅಂತೇಳಿ. ಅಂದ್ರೆ ನಿಮ್ ಪಕ್ಷದವರಿಗೆ ಗೊತ್ತಾಗ್ಬಿಟ್ಟಿದೆ ಎಷ್ಟು ಸುಳ್ಳೈತೆ ಅಂತ ಹೇಳಿ. ಅವರು 10 ಸರ್ತಿ ಹೇಳಿದ್ರು. ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು ಇವರು. ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ. ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರರ, ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ. ಯಾಕಂತ ಪ್ರಾರಂಭದಲ್ಲೇ ಶುರು ಮಾಡಿಬಿಟ್ರಿ, ನಾವು ಸುಮ್ಮನೆ ಕೂತಿದ್ವಿ. ಇಲ್ಲ ಬಸವರಾಜ್, ನಾನು ಯಾವತ್ತೂ ಕೂಡ ನಿಮ್ ಭಾಷಣ ಹೆಂಗ್ ಮುಂದುವರಿಬಹುದು ಅಂತ ಅಂದಾಜ್ ಆಗ್ತಾ ಇದೆ ನಮ್ಗೆ, ಅಂದಾಜ್ ಆಗ್ತಾ ಇದೆ ಸರ್. ಸುನೀಲ್ ಕೂತ್ಕೋ ಬಸವರಾಜ್, ಹುಷಾರ. ಕಾಂಗ್ರೆಸ್ ಅಂತಂದ್ರೆ ಬಿಜೆಪಿನೂ ದೇಶಕ್ಕೆ ನಿಮ್ ಸರ್ಟಿಫಿಕೇಟು ಬೇಕಾಗಿಲ್ಲ. ಬೇಡ, ನನ್ನ ಸರ್ಟಿಫಿಕೇಟ್ ನಿಮಗೆ ಬೇಡ, ನಿಮ್ ಸರ್ಟಿಫಿಕೇಟ್ ನನಗೂ ಬೇಡ. ಈ ರಾಜ್ಯದ ಜನ ಇದಾರಲ್ಲ, ಅವ್ರ ಸರ್ಟಿಫಿಕೇಟ್ ಕೊಡ್ಬೇಕಲ್ವಾ? ನನ್ನ ಸರ್ಟಿಫಿಕೇಟ್ ನಿಮಗೆ ಬೇಡ, ನಿಮ್ ಸರ್ಟಿಫಿಕೇಟ್ ಬೇಡ. ಪಾರ್ಲಿಮೆಂಟ್ ಚುನಾವಣೆ ಸರ್ಟಿಫಿಕೇಟ್ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಾರೆ, MP ಎಲೆಕ್ಷನ್ ದಾಗ ಕೊಡ್ತಾರೆ ಸರ್. ಕೂತ್ಕೊಳ್ಳಿ, ಆಯ್ತಪ್ಪ. ಮಾನ್ಯ ಅಧ್ಯಕ್ಷರೇ, ಜನ ಈಗಾಗಲೇ ತೀರ್ಪು ಕೊಟ್ಟಾಗ್ಬಿಟ್ಟದೆ, ಸರ್ಟಿಫಿಕೇಟ್ ಕೊಟ್ಟಾಗ್ಬಿಟ್ಟದೆ. ಅವ್ರನ್ನ ಅಲ್ಲಿ ಕುಳ್ಳಿಸಿದ್ದಾರೆ, ಇಲ್ಲಿ ಕೂತಿದ್ದವ್ರನ್ನ. ಆ ಸರ್ಟಿಫಿಕೇಟ್ ಅಲ್ವಾ? ಸರಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೋತ್ 70ಕ್ಕೆ ಬಂದ್ರಲ್ಲ, ಅವಾಗ ಜನ ಅಲ್ಲಿ ಹೌದು, ಜನ ಅದಕ್ಕೆ ಜನ ಸರ್ಟಿಫಿಕೇಟ್ ಕೊಟ್ಟದ್ದು ಒಪ್ಕೊಂಡಿದೀವಿ ಅಂತ ನೀವು ಒಪ್ಕೊಳ್ಳಿ. ಅಲ್ಲ, ನಾವು ನೋಡಿ, ನಾನು ಒಪ್ಕೊಂಡಿದ್ದೀನಿ ನೋಡಿ. ಅಲ್ಲಿದ್ದವರೆಲ್ಲರೂ ನಾನು ನೀವಲ್ಲ, ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ, ಹಿಂದೆ ಇದ್ದಾಗ 122 ಜನ ಗೆದ್ದಿದ್ದು, 80 ಜನ ಗೆಲ್ಲಿಸಿದ್ರು, ಅದನ್ನ ಒಪ್ಕೊಂಡಿದ್ದೀನಿ.
ಒಪ್ಕೊಂಡಿದ್ದೀನಿ ಅಶೋಕ. ಅದನ್ನ ಅದೇ ಹೇಳಿ ನಾನು ನಿಮ್ಮನ್ನ ನೀವು ಒಪ್ಕೊಳ್ಳಿ. ನಿಮ್ಮನ್ನು ನೀವು ಒಪ್ಕೊಳ್ತಕ್ಕಂಥ ಉದಾರತೆನೇ ಇಲ್ವಲ್ಲ ನಿಮಗೆ. ದೇಶದಲ್ಲಿ ನಿಮ್ಗೆ ವಿರೋಧ ಪಕ್ಷನೂ ಆಗಕ್ಕೆ ನೋಡಿ, ಈಗ ವಿರೋಧತೆ ಇಲ್ದಂಗೆ ಮಾನ್ಯ ಮಾಡ್ಬಿಟ್ಟಿದಾರಲ್ಲ. ಅಧ್ಯಕ್ಷರೇ, ವಿರೋಧ ಪಕ್ಷ ಆಗಕ್ಕೂ ಯೋಗ್ಯತೆ ಇಲ್ಲ. ನಾವು ಒಪ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. 2018ರಲ್ಲಿ ಜನ ಕೊಟ್ಟ ತೀರ್ಪನ್ನ ತಲೆಬಾಗಿ ಒಪ್ಕೊಂಡಿದ್ದೀವಿ.